ಸ್ನೇಹಿತರೆ ಹಾಗೂ 9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನೋಬಲ್ ಬೈಶಾಪ್ ಈ ಘಟಕದ ಎಕ್ಸೈಸ್ ಕ್ವೆಶನ್ ಆನ್ಸರನ್ನು, ವೆಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ನೋಬಲ್ ಬೈಶಾಪ್ ಈ ಘಟಕದ ಎಕ್ಸೈಸ್ ಕ್ವೆಶನ್ ಆನ್ಸರ್ಗೆ ಸಾಗೋಣ. ಕ್ವೆಶನ್ ನಂಬರ್ 1, ಹೂ ವಾಸ್ ದಿ ಜೀನ್ ವ್ಯಾಲಿನ್? ಜೀನ್ ವ್ಯಾಲಿನ್ ರವರು ಯಾರು? ರೈಟ್ ಆನ್ಸರ್ ಈಸ್ ಜೀನ್ ವ್ಯಾಲಿನ್ ವಾಸ್ ಎ ಕಾನ್ವಿಕ್ಟ್. ಅಂದರೆ ಜೀನ್ ವ್ಯಾಲಿನ್ ರವರು ಒಬ್ಬರ ಅಪರಾಧಿಯಾಗಿದ್ದರು. ಹಿ ವಾಸ್ ಕೆಪ್ಟ್ ಇನ್ ಗ್ಯಾಲೆನ್ ಆಫ್ 19 years. ತಾನು 9ನೇ ವಯಸ್ಸಿನಲ್ಲಿರುವಾಗಲೇ ಅವರು ಏನು ಮಾಡಿದ್ರು, ಒಬ್ಬರು ಅಪರಾಧಿಯಾಗಿ ಪರಿಣಮಿಸಿದರು. ಇನ್ನು ಕ್ವೆಶನ್ ನಂಬರ್ 2, ಹೂ ಬ್ರೌಟ್ ದಿ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ ಫ್ರಮ್ ದಿ ಮ್ಯಾಂಟಲ್? ಅಂದರೆ ಸಿಲ್ವರ್ ಕಲರಿಂದ ಆಗಿರ್ತಕ್ಕಂಥ ಬೆಳ್ಳಿಯ ಒಂದು ಕ್ಯಾಂಡಲನ್ನು ಫ್ರಮ್ ದಿ ಮ್ಯಾಂಡಲ್ನಿಂದ ಯಾರು ಬ್ರೌಟ್ ಮಾಡ್ಕೋತಾರೋ? ಯಾರಂದ್ರೆ ಬಾಪ್ಸ್ಟೈನ್ ಬ್ರೌಟ್ ದೆಮ್. ಯಾರಿ? ಬಾಪ್ಸ್ಟೈನ್ ರವರು ಏನು ಮಾಡ್ತಾರಂದ್ರೆ ಸಿಲ್ವರ್ ಕ್ಯಾಂಡಲನ್ನು ಮ್ಯಾಂಡಲ್ರಿಂದ ತೆಗೆದುಕೋತಾರೋ. ಕ್ವೆಶನ್ ನಂಬರ್ 3, ವಾಟ್ ಡಿಡ್ ದಿ ಸ್ಟ್ರೇಂಜರ್ ಸ್ಟೀಲ್ ಫ್ರಮ್ ದಿ ಬೈಶಾಪ್ ಪ್ಲೇಸ್? ರೈಟ್ ಆನ್ಸರ್ ಇಸ್ ಹಿ ಸ್ಟೋಲ್ ದಿ ಸಿಲ್ವರ್ ವೇರ್. ಅಂದರೆ ಸ್ಟ್ರೇಂಜರ್ ಸ್ಟೀಲ್ ರವರು ಅಪರಾಧಿ ಆಗಿರ್ತಕ್ಕಂಥ ಅಪರಿಚಿತ ವ್ಯಕ್ತಿ ಆಗಿರ್ತಕ್ಕಂಥವು ಬೈಶಾಪ್ ಪ್ಲೇಸಿಂದ ಏನನ್ನು ಕಲಿಯುತ್ತಾ ಅಂದ್ರೆ, ಒಬ್ಬ ಧರ್ಮಾಧಿಕಾರಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಗೆ ಬಂದಿರತಕ್ಕಂಥ ಈ ಅಪರಾಧಿ ಹುಡುಗ ಅವೇನು ಮಾಡ್ತಂದ್ರೆ ಅಲ್ಲಿರ್ತಕ್ಕಂಥ ಸಿಲ್ವರ್ ವೇರ್ ಅಂದ್ರೆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಕನ್ನು ತುಡುಗು ಮಾಡಿ ಅಪರಾಧಿ ಆಗ್ತಾನು. ಇನ್ನು ವೈ ವಾಸ್ ದಿ ಜೀನ್ ವಾಲ್ಜಿನ್ ಸರ್ಪ್ರೈಸ್ ಅಟ್ ಬೈಶಾಪ್ ಬಿಹೇವಿಯರ್ ಆಫ್ ನೆಕ್ಸ್ಟ್ ಮಾರ್ನಿಂಗ್? ಅಂದರೆ ಅಪರಾಧಿ ಮನೋಭಾವವನ್ನು ಹೊಂದಿರತಕ್ಕಂಥ ಜೀನ್ ವ್ಯಾಲ್ಜಿನ್ ರವರು ಏನು ಮಾಡ್ತಾರೆ ಅಂದ್ರೆ, ಅವರು ಒಬ್ಬ ಧರ್ಮಾಧಿಕಾರಿಯ ಮನೆಯಲ್ಲಿ ಬಂದಾಗ ಅವರ ಮನೆಯಲ್ಲಿರ್ತಕ್ಕಂಥದ್ದನ್ನು ಬೆಳ್ಳಿಯ ಪಾತ್ರೆ, ಬೆಳ್ಳಿಯ ಕ್ಯಾಂಡಲನ್ನು ತುಡುಗು ಮಾಡಿರ್ತಾರೆ. ಅದ್ರ ಕೊನೆಗೆ ಅವನಿಗೆ ಏನು ಮಾಡ್ತಾರೆ, ಪೊಲೀಸರು ಅಪರಾಧಿ ಅಂತ ಹಿಡಿದಾಗ ಅವಾಗ ಏನು ಮಾಡ್ತಂದ್ರೆ, ಅಪರಾಧಿಗೆ ಹಿಡಿದಾಗ ಧರ್ಮಾಧಿಕಾರಿ ಇವನು ನಮ್ಮ ಮನೆಯಿಂದ ಈ ಕ್ಯಾಂಡಲನ್ನು ಕದ್ದಿಲ್ಲ, ನಾನೇ ಅವನಿಗೆ ಗಿಫ್ಟಾಗಿ ಕೊಟ್ಟಿದ್ದೇನೆ ಅಂದಾಗ ಅವಾಗ ಆ ಅಪರಾಧಿಯ ಮನಸ್ಸು ಚೇಂಜ್ ಆಗ್ತದೆ. ಯಾಕೆ ವೈ ಜೀನ್ ವ್ಯಾಲಿನ್ ಸರ್ಪ್ರೈಸ್ ಬೈಶಾಪ್ ಬಿಹೇವಿಯರ್? ಯಾಕಂದ್ರೆ ದೋ ಹಿ ಹ್ಯಾಡ್ ಸ್ಟೋಲನ್ ದಿ ಆಫ್ ಸಿಲ್ವರ್ ವೇರ್ ಫ್ರಮ್ ದಿ ಬೈಶಾಪ್ ಹೌಸಿಂದ ಒಂದು ಸ್ಟೀಲ್ ವೇರನ್ನು ತುಡುಗು ಮಾಡಿರ್ತಾ. ಬೈಶಾಪ್ ಟೋಲ್ಡ್ ಹಿಮ್ ದ್ಯಾಟ್ ವಾಸ್ ಹ್ಯಾಪಿ ಟು ಸಿ ಹಿಮ್ ಆ್ಯಂಡ್ ಅಡ್ರೆಸ್ ಹಿಮ್ ಹಿಸ್ ಫ್ರೆಂಡ್. ಇವ್ ನನ್ನ ಫ್ರೆಂಡ. ಜೀನ್ ವ್ಯಾಲಿನ್ ವಾಸ್ ಸರ್ಪ್ರೈಸ್. ಅವಾಗ ಜೀನ್ ವ್ಯಾಲಿನ್ ಸರ್ಪ್ರೈಸ್ ಆಗ್ತದೆ. ಎಟ್ಸ್ ಬೈಶಾಪ್ ಬಿಹೇವಿಯರ್ ಈಸ್ ನೆಕ್ಸ್ಟ್ ಮಾರ್ನಿಂಗ್. ಅಂದರೆ ಅವಾಗ ನೆಕ್ಸ್ಟ್ ಮಾರ್ನಿಂಗ್ದಾಗ ಒಂದು ಏನಾಗ್ತದೆ, ಬಿಹೇವಿಯರು ಚೇಂಜ್ ಆಗ್ತದೆ. ಇನ್ನು ವೈ ವಾಸ್ ದಿ ಜೀನ್ ವ್ಯಾಲಿನ್ ಫೈನಲಿ ಸಿ ಫ್ರೀ? ಬಿಕಾಸ್ ಬೈಶಾಪ್ ಟೋಲ್ಡ್ ದಿ ಪೊಲೀಸ್ ಮ್ಯಾನ್ ದ್ಯಾಟ್ ಹ್ಯಾಡ್ ಗಿವನ್ ದೆಮ್ ದಿ ಸಿಲ್ವರ್ ವೇರ್. ಅಂದ್ರೆ ಯಾವಾಗ ಜೀನ್ ವ್ಯಾಲಿನ್ರವರು ಫೈನಲಿ ಫ್ರೀಯಾಗಿ ಇರ್ತಕ್ಕಂಥದ್ದು ಯಾವಾಗಂದ್ರೆ, ಬೈಶಾಪ್ ಯಾವಾಗ ಪೊಲೀಸ್ ಮ್ಯಾನ್ಗೆ ಬೈಶಾಪ್ ಏನು ಹೇಳ್ತಂದ್ರೆ, ದ್ಯಾಟ್ ಹೈ ಹ್ಯಾಡ್ ಗಿವನ್ ಬೈ ದ ಸಿಲ್ವರ್ ವೇರ್, ನಾನೇ ಆ ಸಿಲ್ವರ್ ಆಗಿರ್ತಕ್ಕಂಥ ಕ್ಯಾಂಡಲನ್ನು ನಾನೇ ಕೊಟ್ಟಿದ್ದೇನೆ ಅವನಿಗೆ ಅಂತ ಹೇಳ್ತಾರೆ. ವಾಟ್ ಡಿಡ್ ಜೀನ್ ವ್ಯಾಲಿನ್ ಪ್ರಾಮಿಸ್ ದಿ ಬೈಶಾಪ್? ಒಬ್ಬ ಧರ್ಮಾಧಿಕಾರಿಗಳು ಜೀನ್ ವ್ಯಾಲಿನ್ರವರು ಏನು ಪ್ರಾಮಿಸ್ ಮಾಡ್ತಾರೆ ಅಂದ್ರೆ, ದ್ಯಾಟ್ ಹಿ ವುಡ್ ಯೂಸ್ ದಿ ಸಿಲ್ವರ್ ವೇವ್ ಟು ಬಿಕಮ್ ಎ ಹಾನೆಸ್ಟ್ ಮ್ಯಾನ್. ನೀ ಏನು ಮಾಡಂದ್ರೆ ಅದನ್ನು ಆ ಸಿಲ್ವರ್ ವೇವನ್ನು ಒಬ್ಬ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಆಗುತ್ತೆ ಹೇಳಿ ಕೊಡ್ತಾರೆ. ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ರೈಟ್ ಡೌನ್ ದಿ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಫಸ್ಟ್ ಕ್ವಶನ್, ವಾಟ್ ಡು ಯು ಥಿಂಕ್ ವೇರ್ ಜೀನ್ ವ್ಯಾಲಿನ್ಸ್ ಫೀಲಿಂಗ್ ವೆನ್ ಹಿ ವಾಸ್ ಕಾಲ್ಡ್ ಫ್ರೆಂಡ್? ಅಂದ್ರೆ ಯಾವ ರೀತಿಯ ಜೀನ್ ವ್ಯಾಲಿನ್ರವ್ರ ಫೀಲಿಂಗ್ ಆಗ್ತದೆ ವೆನ್ ಹಿ ವಾಸ್ ಕಾಲ್ಡ್ ಫ್ರೆಂಡ್ಸ್ ಅಂತ ಯಾವಾಗ ಕರೆದಾಗ? ಅವಾಗ ಹಿ ಕಂಪ್ಲೀಟ್ಲಿ ಫೆಲ್ಟ್ ಟ್ರಾನ್ಸ್ಫರ್ಡ್ ಆ್ಯಂಡ್ ವಾಸ್ ಅಮೈಸ್ಡ್ ಎಟ್ ದಿ ನೋಬಿಲಿಟಿ ಆಫ್ ಬೈಶಾಪ್. ಹಿ ಥಾಟ್ ದ್ಯಾಟ್ ಬೈಶಾಪ್ ಪ್ರೊಫೆಸರ್ ಎ ಗ್ರೇಟ್ ಸೋಲ್. ಅಂದ್ರೆ ಯಾವಾಗ ಜೀನ್ ವ್ಯಾಲಿನ್ಗೆ ಏನು ತಾನು ಮಾಡಿರ್ತಕ್ಕಂಥ ತಪ್ಪು, ಯಾಕಂದ್ರೆ ತಾನು ಬೆಳ್ಳಿಯ ಒಂದು ಕ್ಯಾಂಡಲನ್ನು ಕದ್ದಂಥ ಅವರ ಮನೆ ಧರ್ಮಾಧಿಕಾರಿ ಮನೆಯಿಂದ ಕದ್ದಂಥ ಆ ಬೆಳ್ಳಿ ಪಾತ್ರೆಯನ್ನು ತಾನೇ ಕದ್ದಿದ್ದನ್ನು ಪೊಲೀಸರ ಕೈ ಸಿಕ್ಕರೂ ಸಹ ಆ ಮನೆಯವರು ಧರ್ಮಾಧಿಕಾರಿ ಏನು ಮಾಡ್ತಂದ್ರೆ, ಇವನನ್ನು ಯಾವ್ದಾರ ಅಪರಾಧಿ ಆಗಿರ್ತಕ್ಕಂಥ ಜೀನ್ ವ್ಯಾಲಿನ್ರವರನಿಗೆ ನಾನೇ ಅದನ್ನು ಕೊಟ್ಟಿದ್ದೇನೆ ಅಂತೇಳಿ ಸುಳ್ಳು ಹೇಳಿ ಅವರನ್ನು ಸಂರಕ್ಷಣೆ ಮಾಡ್ತಾರೆ. ಅವಾಗ ಇವ್ರಿಗೆ ಏನಾಗ್ತದೆ, ಭಾಳಷ್ಟು ಅಮೇಜಿನ್ ಅನ್ನಿಸ್ತದೆ, ನೊಬೆಲ್ ಪ್ರೈಸ್ ಅನ್ನಿಸ್ತದೆ. ಬೈಶಾಪ್ ಗ್ರೇಟ್ ಸೋಲ್, ಅವ್ರ ಬಗ್ಗೆ ಒಂದು ಗ್ರೇಟ್ ಸೋಲ್ ಮನೋಭಾವ ಬಂದ್ಬಿಡ್ತದೆ.
Why did Jean Valjean says that he was best? Jean was imprisoned for stealing home some breads. He was chained up like wild animals, beaten like a dog, fed on fish. Officers took away his souls and gave him the devil in that place. He was totally ill-treated for stealing, so he said that he was man once, but he was beast now. Some qualities were driven away from him the prison. ಜೀಲ್ ವ್ಯಾಲೆಂಟ್ ಅವರು ಏನು ಮಾಡ್ತಾರೆ ಅಂದ್ರೆ ತಮ್ಮ ವೈಲ್ಡ್ ಕ್ರೂರ ಮನೋಭಾವವನ್ನು, ಆಮೇಲೆ ಒಂದು ಪ್ರಾಣಿಯಂತೆ ವರ್ತನೆ ಮಾಡ್ತಕ್ಕಂಥ ಒಂದು ಗುಣ, ಆಮೇಲೆ ತುಡುಗು ಮಾಡ್ತಕ್ಕಂಥ ಮನೋಭಾವ, ದೇವಿನಂತೆ ವರ್ತನೆ ಮಾಡ್ತಕ್ಕಂಥ ಮನೋಭಾವ ಏನಾಗ್ತದೆ ಕೊನೆಯ ಹಂತದಲ್ಲಿ ಅವರಿಗೆ ಟೋಟಲಿ ಟ್ರೀಟೆಡ್ ಫಾರ್ ಸ್ಟೀಲಿಂಗ್. ಆ ಮನೋಭಾವಕ್ಕೂ ನಂತರದಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ. ವಾಟ್ ಕೈಂಡ್ ಆಫ್ ಪರ್ಸನ್ ವಾಸ್ ಬೈಶಾಪ್? ಬೈಶಾಪ್ ಯಾವ ರೀತಿಯ ಪರ್ಸನ್ ಇರ್ತಾರೆ? ಹಿ ವಾಸ್ ಕೈಂಡ್, ಜೀನಿಯಸ್ ಆ್ಯಂಡ್ ನೋಬಲ್. ಅವು ಕೈಂಡ್ನೆಸ್ ಆಗಿರ್ತಾರೆ, ಭಾಳ ಜೀನಿಯಸ್ ಆಗಿರ್ತಕ್ಕಂಥ ಮತ್ತು ಆದರ್ಶ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ. ಹಿ ರಿಯಲಿ ಪೊಸೆಸ್ಡ್ ಎ ಗ್ರೇಟ್ ಸೋಲ್. ಅವು ಗ್ರೇಟ್ ಸೋಲನ್ನು ಹೊಂದಿರತಕ್ಕಂಥ. ಹಿ ವಾಸ್ ಕಂಪ್ಯಾಷನೇಟ್ ಟುವರ್ಡ್ಸ್ ದಿ ಪೂವರ್ ಆ್ಯಂಡ್ ಹೆಲ್ಪ್ ದೆಮ್. ಅವ್ನು ಹೆಂಗೆ ಇರ್ತಂದ್ರೆ ಬೈಶಾಪನವ ಅಂದ್ರೆ ಒಬ್ಬ ಧರ್ಮಾಧಿಕಾರಿ ಹೆಂಗೆ ಇರ್ತಾನೆ, ಭಾಳಷ್ಟು ಬಡ ಜನರಿಗೆಲ್ಲ ಸಹಾಯವನ್ನು ಮಾಡ್ತಕ್ಕಂಥ ಮನೋಭಾವನ ಹೊಂದಿರತಕ್ಕಂಥವ್ರು. Now, why did Jean Valjean hesitate to steal the silverware at first? ಯಾಕೆ ಜೀನ್ ವ್ಯಾಲಿನವರು ಆ ಸ್ಟೀಲ್ ವ್ಯಾಲಿನ ಕದಿಯೋಕೆ ಫಸ್ಟ್ ಟೈಮ್ ಹೆಜಿಟೇಟನ್ನು ಮಾಡ್ಕೊತಾನಂದ್ರೆ ಬಿಕಾಸ್ ಹಿ ವಾಸ್ ಹೆಲ್ಪ್ ದಿ ಬೈಶಾಪ್ ದೋ ಹಿ ವಾಸ್ ನಾಟ್ ಅಕ್ಸೆಪ್ಟೆಡ್ ಬೈ ಅದರ್ಸ್. ಅವಾಗ ಏನು ಮಾಡ್ತಾರೆ, ಧರ್ಮಾಧಿಕಾರಿ ಸ್ಟೀಲ್ ಏನನ್ನು ಅವನಿಗೆ ಕೊಟ್ಬಿಡ್ತಾ, ಅಕ್ಸೆಪ್ಟೆಡ್ ಮಾಡ್ಕೊತಾ. ವೆಂಟ್ ಟು ದಿ ಬೈಶಾಪ್ ರೂಮ್. ಅವಾಗ ಬೈಶಾಪ್ ರೂಮ್ಗೆ ಹೋಗ್ತಾರೆ. ಹಿ ಸ್ವಾ ದಿ ರಾಯ್ಸ್ ಮೂನ್ಲೈಟ್ಸ್ ಸೋನ್ ಆನ್ ದಿ ಬೈಶಾಪ್ ಫೇಸ್ ಆ್ಯಂಡ್ ಹಿ ಲೆಫ್ಟ್ ಪೀಸ್ಫುಲಿ ಆ್ಯಂಡ್ ಜೀನ್ ವ್ಯಾಲಿನ್ ಹೆಜಿಟೇಟೆಡ್. ಅವಾಗ ಆ ರಾತ್ರಿಯಲ್ಲಿ ಏನು ಮಾಡ್ತಂದ್ರೆ ಅವನ ಹತ್ತಿರ ಹೋಗಿ ಇದು ನಿನಗೆ ತಗೋತೆ ಅಂದಾಗ ಅವರಿಗೆ ಭಾಳಷ್ಟು ಜೀನ್ ವ್ಯಾಲಿನವರಿಗೆ ಒಂದು ಹೆಜಿಟೇಷನ್ ಬಂದುಬಿಡ್ತದೆ. ವಾಸ್ ದೇರ್ ಎನಿ ಚಾನ್ಸ್ ಇನ್ ದಿ ಜೀನ್ ವ್ಯಾಲಿನ್ ಅಟಿಟ್ಯೂಡ್ ವೆನ್ ಹಿ ಲೆಫ್ಟ್ ದಿ ಬೈಶಾಪ್? ವಾಟ್ ವಾಸ್ ದಿ ಚೇಂಜ್? ಅಂದ್ರೆ ಜೀನ್ ವ್ಯಾಲಿನು ಮತ್ತು ಬೈಶಾಪ್ಗಳ ನಡುವೆ ಏನಾಗಿರ್ತದೆ, ಲೆಫ್ಟ್ ಆದ ನಂತರ ಒಂದು ಗುಣ ಏನು ಚೇಂಜ್ ಆಗ್ತದೆ. ಯಾಸ್ ದೇರ್ ವಾಸ್ ಎ ಲಾಟ್ ಆಫ್ ಚೇಂಜ್ ಇನ್ ವ್ಯಾಲಿನ್ ಅಟಿಟ್ಯೂಡ್ ವೆನ್ ಲೆಫ್ಟ್ ದಿ ಬೈಶಾಪ್ನ ಧರ್ಮಾಧಿಕಾರಿಯಿಂದ ಹೋದ ನಂತರ ಅವ್ನಿಗೆ ಭಾಳಷ್ಟು ಮನೋಭಾವ ಏನಾಗ್ತದೆ, ಕಳ್ಳತನ ಮನೋಭಾವ, ಅಪರಾಧಿ ಮನೋಭಾವ ಹೋಗ್ತದೆ. ಹಿ ಲೀಡ್ ಟು ದಿ ಲೈಫ್ ಆಫ್ ಆ್ಯನ್ ಹಾನೆಸ್ಟ್ ಮ್ಯಾನ್. He strove for cause of the oppressed and downtrodden and destitute. Discuss the following questions in small group and present your answers to their class and short paragraph on each questions. Describe suffering of Jean Valjean. ಜೀನ್ ವ್ಯಾಲಿನ್ರವರು ಯಾವ ರೀತಿ ಸಫರಿಂಗ್ ಆಗಿದ್ದರು ಅನ್ನೋದಕ್ಕೆ ಅಂದ್ರೆ ನೋಡಿ, ಜೀನ್ ವ್ಯಾಲಿನ್ ವಾಸ್ ಎ ಪುವರ್ ಮ್ಯಾನ್. ಭಾಳ ಕಡು ಬಡವರು ಇರ್ತಕ್ಕಂಥವ್ರು. ಲೈಡ್ ವಿತ್ ಹಿಸ್ ಸಿಸ್ಟರ್ ಹೂ ವಾಸ್ 7 ಚಿಲ್ಡ್ರನ್ಸ್. ಅವನ ಒಬ್ಬಳು ತಂಗಿದ್ದಳು. ಆಕೆ ತಂಗಿಗೆ 7 ಜನ ಮಕ್ಕಳಿದ್ರು. ಹಿಸ್ ಫ್ಯಾಮಿಲಿ ವಾಸ್ ಪುವರ್. ಭಾಳಷ್ಟು ಕಡು ಬಡವರಾಗಿದ್ದರು. ಒನ್ ಡೇ ಹಿಸ್ ಸಿಸ್ಟರ್ ಫೆಲ್ ಇಟ್. ಅಂದರೆ ಒಂದು ದಿನ ಸಿಸ್ಟರ್ಗೆ ಅನಾರೋಗ್ಯದಿಂದ ಬೀಳ್ತಾರೋ. ಚಿಲ್ಡ್ರನ್ ಸ್ಟಾರ್ವ್ಡ್ ಆ್ಯಂಡ್ ಜೀನ್ ಆಸ್ಕ್ ಟು ವರ್ಕ್. ಜೀನ್ರವರು ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡ್ತಾರೋ. ಬಟ್ ಇನ್ ದಿ ವೇನ್, ಅವಾಗ ಅವ್ರಿಗೆ ಯಾವುದೇ ರೀತಿ ಕೆಲಸ ಸಿಗಲ್ಲ. ಸೊ ಸ್ಟೂಲ್ ಸಮ್ ಬ್ರೆಡ್ ಫ್ರಮ್ ಹಿಸ್ ದೇ ಸೆಂಟೆನ್ಸ್ 19 years ಗ್ಯಾಲೆನ್ಸ್. ಅವರೇನು ಮಾಡ್ತಾರಂದ್ರೆ ತನ್ನ 19ನೇ ವಯಸ್ಸಿನಾಗ ಒಂದು ಬ್ರೆಡ್ಡನ್ನು ಕದೀತಾರೋ. ಹಿ ವಾಸ್ ಟ್ರೀಟೆಡ್ ಲೈಕ್ ಬ್ರೆಸ್ಟ್ ಆ್ಯಂಡ್ ಹಾರ್ನ್ಸ್. ಅವಾಗ ಒಂದು ಅಪರಾಧಿ ಮನೋಭಾವ ಅವ್ರಿಗೆ ಬರ್ತದೆ. ಹಿ ವಾಸ್ ಚೇನ್ ಲೈಕ್ ವೈಲ್ಡ್ ಎನಿಮಲ್ಸ್. ಅವಾಗ ಕ್ರೂರ ಮನೋಭಾವ, ಪ್ರಾಣಿಯ ಗುಣ, ಫೆಡ್ ಆನ್ ಫೀಲ್ತ್ ಆ್ಯಂಡ್ ಅವ್ರನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾರೋ. ದಿ ಪೀಪಲ್ ಹೇಟೆಡ್ ಹಿಮ್. ಅವ್ರ ಪೀಪಲ್ ಅವ್ರನ್ನೆಲ್ಲ ಹೇಟ್ ಮಾಡ್ತಾರೋ, ತಿರಸ್ಕರಿಸ್ತಾರೆ. ಬಟ್ ಬೈಶಾಪ್ ಹೆಲ್ಪ್ ಹಿಮ್. ಕೊನೆಗೆ ಧರ್ಮಾಧಿಕಾರಿ ಅವನಿಗೆ ಸಹಾಯ ಮಾಡ್ತಾ ಇಂಪ್ರೂವ್ ಟ್ರಾನ್ಸ್ಫಾರ್ಮೇಷನ್ ಇನ್ ಹಿಸ್ ಪರ್ಸನಾಲಿಟಿ. ಮತ್ತು ತನ್ನ ವ್ಯಕ್ತಿತ್ವವನ್ನು ಚೇಂಜ್ ಮಾಡಿರ್ತಕ್ಕಂಥ ವ್ಯಕ್ತಿನ ಯಾವ್ದು ಒಬ್ಬರ ಧರ್ಮಾಧಿಕಾರಿ. ಎಕ್ಸ್ಪ್ಲೇನ್ ಹೌ ಬೈಶಾಪ್ ರಿಯಾಕ್ಟ್ ವೆನ್ ಜೀನ್ ವ್ಯಾಲಿನ್ ವಾಸ್ ಬ್ರೌಟ್ ಬಿಫೋರ್ ಹಿಮ್ ಬೈ ದಿ. ಅಂದರೆ ಎಕ್ಸ್ಪ್ಲೇನ್ ದಿ ಬೈಶಾಪ್ ರಿಯಾಕ್ಟೆಡ್ ವಿತ್ ಜೀನ್ ವ್ಯಾಲಿನ್. ಜೀನ್ ವ್ಯಾಲಿನ್ ಜೊತೆಗೆ ಧರ್ಮಾಧಿಕಾರಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಬಿಫೋರ್ ಹಿಮ್ ದಿ ಪೊಲೀಸ್ ಬಂದ ನಂತರ. ಅವಾಗ
ಬೈಶಾಪ್ ಫೆಲ್ಟ್ ವೆರಿ ಹ್ಯಾಪಿ ಟು ಸಿ ಜೀನ್ ವ್ಯಾಲಿನ್ ಕಂಡಂತಹ ಬೈಶಾಪ್ ಭಾಳಷ್ಟು ಸಂತೋಷ ಪಡ್ತಾ ಕಾಲ್ಡ್ ಹಿಸ್ ಫ್ರೆಂಡ್ ಅವನ ಸ್ನೇಹಿತ ಅಂತ ಹೇಳ್ಕೊಳ್ತಾ ಆವಾಗ ಹಿ ಡಿಡ್ ನಾಟ್ ಎಕ್ಸ್ಪ್ರೆಸ್ ದ್ಯಾಟ್ ಜೀನ್ ಹ್ಯಾಸ್ ಸ್ಟೋಲನ್ ಇನ್ ದಿ ಸಿಲ್ವೇರ್. ಅವಾಗ ಅವು ಪೊಲೀಸನ ಹತ್ರ ಏನೋ ಹೇಳೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಜೀನು ನನ್ನ ಮನೆಯಲ್ಲಿರ್ತಕ್ಕಂಥ ಸಿಲ್ವೇರನ್ನು ಕ್ಯಾಂಡಲನ್ನು ಬೆಳ್ಳಿಯ ಕ್ಯಾಂಡಲನ್ನು ತುಡುಗು ಮಾಡಿದಂತ ಹೇಳಲ್ಲ. He asked Valin why did not taken by candlesticks also along this silver. ನಾನು ಅವನಿಗೆ ಕೊಟ್ಟಿದ್ದೆ, ನಾವೇನು ನನ್ನ ಮನೆಯಲ್ಲಿ ಇರ್ತಕ್ಕಂಥದನ್ನು ತುಡುಗು ಮಾಡಿಲ್ಲ ಅಂತ ಹೇಳ್ತಾ. He meant that he had given by the silver to Jean. Bishop did not want to Jean Valin to the prison again. ಅವಾಗ ಜೀನ್ ವ್ಯಾಲಿನ್ ಅಂದವ ನನ್ನ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಕ್ಯಾಂಡಲ್ ಸ್ಟಿಕ್ಕನ್ನು ಕದ್ದಿಲ್ಲ ಅಂತ ಹೇಳಿ ಬೈಶಾಪ್ ಧರ್ಮಾಧಿಕಾರಿ ಹೇಳ್ತಾವಾಗ ಹಿ ವಾಂಟೆಡ್ ಟು ಚೇಂಜ್. ಅವಾಗ ಭಾಳಷ್ಟು ಅವ್ನ ಮನಸ್ಸು ಚೇಂಜ್ ಆಗ್ತದೆ. ಅವಾಗ ಅವ ಬೈಶಾಪ್ ರಿಯಾಕ್ಟೆಡ್ ಟು ಮ್ಯಾನರ್ ವ್ಯಾನ್ ಜೀನ್ ವ್ಯಾಲಿನ್ ವಾಸ್ ಬ್ರೌಟ್ ಬಿಫೋರ್ ದಿ ಹಿಮ್ ಬೈ ದಿ ಪೊಲೀಸ್. ಅಂದ್ರೆ ಪೊಲೀಸನ ಹತ್ತಿರ ಈ ರೀತಿ ಹೇಳೋದ್ರಿಂದ ಆ ಬೈಶಾಪ್ ಏನು ಮಾಡ್ತಾರೆ, ಧರ್ಮಾಧಿಕಾರಿ ಏನು ಈ ಅಪರಾಧಿ ಮನೋಭಾವ ಹೊಂದಿರತಕ್ಕಂಥ ಜೀನ್ ವ್ಯಾಲಿನ್ ಮನಸ್ಸು ಚೇಂಜ್ ಆಗ್ತದೆ. Say whether the following statements are true or false and write true or false F and T in the box accordingly. Notice Jean Valin was Galen only for few years. This is a false statement. A few years alla 9 years adadu. This statement is false. Second one, all the peoples were kind the Jean Valin. This statement is also false. Now third one, the bishop work out in the middle of the night. This is also statement is false. ಇದು ಸಹ false ಆಗಿರ್ತಕ್ಕ ಸ್ಟೇಟ್ಮೆಂಟು. ಇನ್ನು ಬ್ಯಾಪ್ಸ್ಟೀನ್ said that silver was stolen. ಎಸ್, ಬ್ಯಾಪ್ಸ್ಟೀನ್ದವರ ಸಿಲ್ವರ್ ಏನಾಗ್ತದೆ ತುಡು ಆಗ್ತದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಸಿಲ್ವರ್ ವೇರ್ ಬಿಲಾಂಗ್ ಟು ಜೀನ್ ವ್ಯಾಲಿನ್ರವ್ರಿಗೆ ಕೊಡ್ತಾರೋ. ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ಫಾಲ್ಸ್. ಕೊಡೋದಿಲ್ಲ, ಅವರು ತುಡುಗು ಮಾಡ್ತಾರೋ. ಇನ್ನು ವೆಕ್ಯಾಬ್ಯುಲರಿ ಗ್ರಾಮರ್ ಪಾಯಿಂಟಿಗೆ ಸಂಬಂಧಿಸಿದ ಕ್ವಶನ್ ಆನ್ಸರು. ಫಸ್ಟ್ ಕ್ವಶನ್, ಸ್ಟಡಿ ದಿ ವರ್ಡ್ಸ್. ಇನ್ಫರ್ ದಿ ಮೀನಿಂಗ್ ಆಫ್ ಅಂಡರ್ಲೈನ್ ವರ್ಡ್ಸ್ ದಿ ಕಂಟೆಂಟ್ ಯು ಆರ್ ಚೂಸ್ ದಿ ರೈಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಬ್ರಾಕೆಟ್ಸ್. ಫಸ್ಟ್ ಕ್ವಶನ್, ಜೀನ್ ವ್ಯಾಲಿನ್ ಪ್ಲೆಡೆಡ್ ವಿತ್ ದಿ ಪೊಲೀಸ್ ಆ್ಯಂಡ್ ಸೇಡ್ ದ್ಯಾಟ್ ಹಿ ವಾಸ್ ನಾಟ್ ಕ್ವಿಟ್ಲಿ. ಇಲ್ಲಿ ಯಾವ್ದು ಬರ್ತದೆ, ರಿಕ್ವೆಸ್ಟೆಡ್ ಸ್ಟೇಟ್ಮೆಂಟ್. ರೈಟ್ ಆನ್ಸರ್ ಇಸ್ ರಿಕ್ವೆಸ್ಟೆಡ್. He fed on the fish for 19 years. Bred 30 food fish. It correct answer the 30 food is the right answer. The bishop slept in tranquility. Andre the right answer is peacefully. Right answer. He stood terrified at this radiant figure. Shining is the right answer. The moral world has no greater spectacle that this. Sight is a right answer. Now task 1, match the following words with their homophones. Answer, bread, bread, throw, throw, right, right, night, night, skin, seen. Find the homophones for the following words. Answer is wait, wait, sell, sell, waste, waste, fair, fair, pray, pray. Now task number 3, prepare the list of few words under the each. ಅದರ 6ದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ವರ್ಡ್ಗಳನ್ನ ಬೇರೆ ಅಂದರು. ಬಿಗಿನಿಂಗ್ದಲ್ಲಿ ಆರ್ತಕ್ಕಂಥ ರಿವಾಲ್ಯೂಷನ್ನು, ರಿವೆಲ್ಲು, ರ್ಯಾಷನಲ್ಲು, ರೀಸನ್ನು, ರೆಡ್ ಆಗ್ತದೆ. ಇನ್ನು 6ರಿಂದ ಮಿಡಲಲ್ಲಿ 6 ಇರ್ತಕ್ಕಂಥದ್ದು ಸ್ಕ್ರೀಮ್, ಕ್ರೀಮ್, ನೆರೇಟ್, ಸೀರಿಯಲ್, ಕ್ಯಾರಿಯರ್. ಇನ್ನು ಎಂಡದಲ್ಲಿ ಆರ್ತಕ್ಕಂಥದ್ದು ಸೂಪರ್, ಡಿನ್ನರ್, ನೆರೇಟರ್, ಸೈನರ್, ಕ್ಯಾರಿಯರ್ ಆಗ್ತದೆ. ಇನ್ನು ರೀಡ್ ದಿ ಫಾಲೋಯಿಂಗ್ ಡೈಲಾಗ್ಸ್ ಅಂಡರ್ಲೈನ್ ಇನ್ ದಿ ಮಾಡಲ್ ಯೂಸ್ಡ್. ಆನ್ಸರ್ ಈಸ್ right answer is honor, hour, rhymes, vehicle, exhibit, here, humble. Next, you have to study the using models in the one of the earlier lessons. Read the following sentence, take from the lesson, say that the function each model survive the sentence, choose the option given. ನೋಡಿ, ಕೆಲವೊಂದು ಆಪ್ಷನ್ ಅನುಕೂಲ ಅದಕ್ಕೆ ಸರಿಯಾದ ಉತ್ತರ ನೋಡ್ಕೋಬೇಕಾಗ್ತದೆ. ಯು ಮೇ ಬಿ ಟಯರ್ಡ್, expressing possibility is the right answer. We can let him go, granting permission.
You can take this candlesticks offering is the right answer. You may go in peace, expressing possibility. In task number 1, read the following dialogues, underline the models used. May, must, can, should, need are the models used. Say whether the following sentences are simple, compound, complex sentences. The rain stopped, so we decided to continue our journey. Is a compound sentence. When I reached home, I was surprised to see Gopi waited for me. This statement is a complex sentence. Ravi raised his voice and shouted at his friend. This is a simple sentence. The teacher advised Uma to study well. This is also simple sentence. As Sumita is blind, the dog is leading her. This statement is complex sentence. Task number 2, combine the following sentence using the conjunction given in the bracket. Conjunction ಕುಲ್ಲಾಗಿದೆ ಅವುಗಳನ್ನು ಯೂಸ್ ಮಾಡೋಣ ನೋಡಿ. He opened his box, he took over his new ಶರ್ಟ್. ಅಲ್ಲಿ ಆ್ಯಂಡನ್ನು ಯೂಸ್ ಮಾಡಿ ಅದನ್ನು ಕಂಜಕ್ಷನ್ ವರ್ಡ್ ಮಾಡಿ ಸೆಂಟೆನ್ಸ್ ಮಾಡಂತ ನೋಡ್ರಿ. ಈ ಓಪನ್ ಹೀಸ್ ಬಾಕ್ಸ್ ಆ್ಯಂಡ್ ಟುಕ್ ಔಟ್ ಹೀಸ್ ನ್ಯೂ ಶರ್ಟ್ ಆಗ್ತದೆ. ಅದೇ ರೀತಿಯಾಗಿ ಮೋಹನ್ ವಾಸ್ ನೋಡ್ರಿ, ಮೋಹನ್ ವಾಸ್ ಸಿಕ್, ಹಿ ಸ್ಟೇ ಆಟ್ ದಿ ಹೋಮ್. ಆ್ಯಸ್ ಮೋಹನ್ ವಾಸ್ ಸಿಕ್, ಹಿ ಸ್ಟೇ ಆಟ್ ಹೋಮ್ ಆಗ್ತದೆ. ಅದೇ ರೀತಿ ಕ್ವಶನ್ ನಂಬರ್ 3, ಲೀಲಾ ವರ್ಕ್ಡ್ ಹಾರ್ಡ್, she could not do well in the exam. Leela worked hard but she could not do well in the exam. Sachin scored a century, the spectator applauded him. When Sachin scored a century, spectators applauded him. In a question number 5, let's up give suffer. Fight them, then your bed will be made ready. Let's have supper. Super while your bed will be made ready. ಇಲ್ಲಿ ಟಾಸ್ಕ್ ನಂಬರ್ 3, ಹಿಯರ್ ದಿ ಇಂಟ್ರೆಸ್ಟಿಂಗ್ ಪ್ಯಾಸೇಜ್ ಆನ್ ದಿ ಸ್ವೀಟ್ ಸ್ಮೈಲ್, ಪಿಕ್ ಔಟ್ ದಿ ಸಿಂಪಲ್ ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಫ್ರಮ್ ದಿ ಪ್ಯಾಸೇಜ್. ಇಲ್ಲಿ ಪ್ಯಾಸೇಜನ್ನು ಕೊಡಲಾಗಿದೆ. ಈ ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ಆ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಸರಿಯಾದ ಉತ್ತರಗಳನ್ನು ಕೊಡಲಾಗಿದೆ. ಕಂಪೌಂಡ್ ಸೆಂಟೆನ್ಸ್ ಯಾವುದು, ಸಿಂಪಲ್ ಸೆಂಟೆನ್ಸು, ಕಂಪೌಂಡ್ ಸೆಂಟೆನ್ಸ್, ಇಲ್ಲಿ 6 ಉತ್ತರಗಳನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳು ಸರಿಯಾದ ಉತ್ತರಗಳನ್ನು ಬರೆದುಕೊಳ್ಳಿ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಹೆಕ್ಯಾಲ್ಬರಿ ಗ್ರಾಮರ್ ಪಾಯಿಂಟು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ದು ಲಭ್ಯದ್ದು. ವಿದ್ಯಾರ್ಥಿಗಳು ಸದುಪಯೋಗ ಪಡಿಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ, ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.